ನಿನ್ನೆ ರವಿವಾರ ಸಂಧ್ಯಾ ಶುಭ ದಿನದಂದು ಕೈಲಾಸ ಮಂಟಪದಲ್ಲಿ ಪುರಾಣ ಪುರುಷ ಅಪ್ಪ ಅಮೋಘ ಸಿದ್ದೇಶ್ವರರ ತೊಟ್ಟಿಲ ಸಮಾರಂಭ, ನಾಮಕರಣ, ಜೋಗುಳ, ಈ ಎಲ್ಲ ದೇವತೆಗಳಿಗೆ ಸಮ್ಮಾನ, ದಕ್ಷಿಣ, ಗೌರವದ ಸಮರ್ಪಣೆ ಹೀಗೆಲ್ಲ ಮಹಾಪ್ರಸಾದಿಂದ ನಡೆದೋತು. ತಾಯಿ ಪಾರ್ವತಿ ಮುದ್ದು ಮಗನಾದಂಥ ಬಾಲಯೋಗಿ ಅಮೋಘ ಸಿದ್ಧರನ್ನು ಮಡಿಲಲ್ಲಿಟ್ಕೊಂಡು ಲಾಲಿ ಹಾಡುತ್ತಾಳೆ. ಅವಾಗಿನ ತೊಟ್ಲ ಮನ್ಯಾಗ ತೂಗುದು, ತಾಯಂದ್ರ ಮನೆ ಕೆಲಸ ಮಾಡ್ತಾ ಮಗುನ ಮೇಲೆ ಹಾಡೋದು ನೋಡಿದ್ರೆ ಎಂಥ ಸಂಸ್ಕಾರ ರೀ. ನೆರಮನೆಯೊಳಗೆ ಆನಂದ ಆಗ್ತಿತ್ತು. ಈಗೇನು ತೊಟ್ಲ ಇರಲಿಕ್ಕಿಲ್ಲ ಬಹುಶಃ ಮನೆಯಾಗ. ಆವೇನಪ್ಪ ಮೈಕ್ ಹಚ್ಚವನ ಇಲ್ಲಿಲ್ಲ, ನೋಡೋ ಹುಡುಕಿ ಬಾ. ಏನು ತೊಟ್ಲ ಹಿಂಗೆ ಪಡಸಾಲಿ ಒಳಗೆ ಆ ಕಡೆ ಈ ಕಡೆ ಹೋಗಿ ಬಂದ್ರೆ ಎದಕ್ಕೆ ಬೇಕ್ರಿ ಫ್ರೀಜ್ ನಮಗೆ, ಎದಕ್ಕೆ ಬೇಕ್ರಿ ಪಂಕ ನಮಗೆ, ಎದಕ್ಕೆ ಬೇಕ್ರಿ ಅದು ಇನ್ನೊಂದದಲ್ಲಿ ನೀರಿಂದ ಏನಂತಾರೆ ಅದು ಸಂಗನಗೌಡ ಕೂಲರ್ ಅಂತ ನೋಡ್ರಿ, ಅದು ಕೂಲರ್. ಅದರ ಹೆಣ ಎತ್ತಲಿ, ಅದು ಪೂರಾ ಥಂಡಿಗೆ ಮಾಡುತ್ತೆ, ಬಿ ಪಿ ಲೋನ ಮಾಡುತ್ತೆ. ನಿಮಗೆ ಒಂದು ಚಲೋ ಅನಿಸ್ತದ, ಒಂದು ಸ್ವಲ್ಪ ಮುಂದೆ ಬರಬರುತ್ತಾ ಬಿ ಪಿ ಎಲ್ಲ ಹಾಯ್ ಇದ್ದಿದ್ದು ಲೋ ಮಾಡುತ್ತೆ. ಏನು ಮಾಡೋದು? ನಮ್ಮ ತಾಯಂದ್ರೆ ಹಾಡ್ತಿದ್ರು ಅವಾಗ, ಭಾಳ ಚಲೋ ಹಾಡು. ತೊಟ್ಟಿಲದಾಗೊಂದು ತೊಳೆದ ಮೂತವ ಕಂಡೆ, ತೊಟ್ಟಿಲದಾಗೊಂದು ತೊಳೆದ ಮೂತವ ಕಂಡೆ, ಹೊಟ್ಟಿ ಮ್ಯಾಲಾಗಿ ಮನಗ್ಯಾನ, ಹೊಟ್ಟಿನೇ ಮ್ಯಾಲಾಗಿ ಮನಗ್ಯಾನ ಮೋಗ ಸಿದ್ಧಗ ಮುತ್ತಿನ ದೃಷ್ಟಿ ತಗದೇನ, ಹೊಟ್ಟಿನೇ ಮ್ಯಾಲಾಗಿ ಮನಗ್ಯಾನ ಸಿದ್ಧಲಿಂಗಗ ಮುತ್ತಿನ ದೃಷ್ಟಿ ತಗದೇನ. ಹೀಗೆ ಮನೆ ಕೆಲಸ ಮಾಡ್ತಿದ್ಲು ಬಾಣ್ತಿ. ಮನ್ಯಾಗಿನವರೆಲ್ಲ ಅಡವಿಗೆ ಹೋಗ್ತಿದ್ರು ಸುಗ್ಗಿ ಕಾಲದಲ್ಲಿ. ಇಡೀ ಮನೆ ಕೆಲಸ ಎಲ್ಲ ಮಾಡ್ತಿದ್ಲು, ಮಗನ ನೋಡ್ಕೋತ ಹಾಡ್ತಿದ್ಲು. ಆ ಹಾಡು ಕೇಳ್ತಾ ಮಗು ಮನಗಿತು ಅಂದ್ರೆ ಇಡೀ ಮನೆ ಕೆಲಸ ಮುಗಿಯೋ ತನಕ ಮನಗ್ತಿತ್ತು. ಆಕೆ ದನಗಳ ಕಾಲಂದೆಲ್ಲ ಹೆಂಡ್ಕಸ್ ಮಾಡಿ ತಿಪ್ಪ್ಯಾಗೊಯ್ ಚೆಲ್ಲಿ ಹೆಂಡಿ ಬಡದ ಕೂಳ್ಳು ಹಚ್ಕೊಂಡು ಬರೋ ತನಕ ಮನಗ್ತಿತ್ತು ಮಗು. ಯಾಕೆ? ಎದೆ ಹಾಲಿನಾಗ ಅಷ್ಟು ಶಕ್ತಿ ಅದ. ಈಗಿನ ತಾಯಂದ್ರೆ ಏನು ಬರೀ ಸೌಂದರ್ಯಕ್ಕೆ ಬೆನ್ನು ಹತ್ಯಾರ. ಸಿಟ್ಟಿಗೆ ಬರಬೇಡ್ರಿ ಅವ್ವ, ದೇವ ಮಾಡಿಟ್ಟಿದ ಈ ಶರೀರದೊಳಗೆ ಏನು ಸಾಮಾನವ ಅದಕ್ಕೆ ಬಳಕೆ ಆಗಬೇಕು, ಅದನ್ನು ಸೌಂದರ್ಯ ಅಲ್ಲ. ಇವು ಅಮೃತದ ಸಾಗರ, ಇದ್ರಾಗ ಎಷ್ಟು ಹಾಲು ಚಲೋ ಇರ್ತಾವ ಅಷ್ಟು ಮಗು ಆರೋಗ್ಯವಂತನಾಗಿರ್ತಾನ. ಗೋಕುಲದಲ್ಲಿ ಏನಿತ್ತು ಹೇಳಿ, ಎಲ್ಲರ ಮನೆಯೊಳಗೆ ಹಾಲು ತುಪ್ಪು ಮೊಸರು ಬೆಣ್ಣೆಗಳು ಕಳ್ತನ ಮಾಡಿದ್ರೆ ಅದೇ ಸಿಗ್ತಿತ್ತು ಮನೆಯಾಗ. ಏನು ಸಾಮರಸ್ಯ! ಕೃಷ್ಣ 64 ವಿದ್ಯೆಗಳು ಗುರು ಸಾಂದೀಪನ ಹತ್ತಿರ 64 ದಿನದೊಳಗೆ ಸಾಧನ ಮಾಡದ. ನಮಗೊಂದು ವಿದ್ಯಾ ಜೀವನ ಪರ್ಯಂತರವಾಗಿ ಸಾಧಿಸ್ಕೊಳ್ಳಕ್ಕಾಗಲ್ಲ. ಎಂಥ ಅದ್ಭುತ ಜ್ಞಾನ! ನಮ್ಮ ಪ್ರಾಥಮಿಕ ಹೈಸ್ಕೂಲ್ ಕಾಲೇಜ್ ಡಿಗ್ರಿ ತನದಾವ್,
ಆದರೆ ಶಿಕ್ಷಕರೆಲ್ಲ ಒಂದೇ ವಿಷಯಗಳು ತಗೊಂಡಾರ, ಮಕ್ಕಳಿಗೆ ಕಲಿಸ್ಲಿಕ್ಕೆ ನಾ ಕೇಳಕ್ಕೆ ಬರುವುದಿಲ್ಲ, ಮತ್ತಾಗಿ ಹಿಡಿಸಂಗಿಲ್ಲ. ಏನು ಮಾಡೋದು? ಅವಾಗಿನ ಶಿಕ್ಷಣ ಏನು? ಧನುರ್ವಿದ್ಯೆ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ, ಅಧ್ಯಾತ್ಮ ವಿದ್ಯೆ, ವಿಜ್ಞಾನ, ಐತಿಹಾಸಿಕವಾದಂಥ ಆರೋಗ್ಯ ಎಲ್ಲವೂ ಇತ್ತು ಆ ಶಿಕ್ಷಣದಾಗ. ಈಗೇನದ ಶಿಕ್ಷಣದಾಗ? ಬರೇ ಡ್ಯಾನ್ಸ್ ಅದು ಈಗ. ಏನು ಮಾಡೋದು? ಭಾಳ ಶಿಕ್ಷಣ ಅಂದರೆ ಜಗತ್ತಿನ ಪ್ರಾಣ ತಾಯಿ ತಂದಿಗಳೇ. ಅದು ಇಲ್ಲದೆ ಹೋದರೆ ಜಗತ್ತು, ಅಲ್ಲಿ ವಿಜಯಪುರ ಗಾಂಧಿ ಚೌಕನಾಗ ಪೊಲೀಸ್ ಇಲ್ಲ ಅಂತಂದ್ರೆ ಗಾಡಿಗಳ ಗತಿ ಏನಾಗ್ತದೆ? ಎಲ್ಲ ಹದಗೆಟ್ಟು ಹೋಗ್ತದೆ. ಶಿಕ್ಷಣ ಇಲ್ಲ ಅಂದ್ರೆ ಹಂಗಾಗ್ತದೆ. ಹಂಗೆ ಶಿಕ್ಷಣ ಭದ್ರತವಾಗಿರಬೇಕು, ಚೆನ್ನಾಗಿರಬೇಕು. ಶಿಕ್ಷಕರಾಗಿದ್ದವರು ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡಬೇಕು, ಅಧ್ಯಾತ್ಮ ಸಾಧನ ಮಾಡ್ಕೋಬೇಕು ಜೀವನದಲ್ಲಿ. ಸ್ವಲ್ಪ ಶಿಕ್ಷಕರು ಏನಾರು ತಪ್ಪು ತಿಳ್ಕೊಂಡ್ರಿಪ್ಪ, ನಾ ಹೇಳೋದು ಹಿಂಗಿರಬೇಕು. ಕಾರಣ ಈ ಸಮಾಜ ಯಾಕೆ ಇಷ್ಟ ಅದು ಗೊತ್ತಿಯಾಗ್ಯದಂದರೆ, ಅವ್ರೇನು ನಾವು ಅದೀಗ ನಮಗೆ ನೀವು ಸಾಧುವರು, ಮುತ್ಯವರು, ಮಹಾತ್ಮರು, ಗುರುಗಳು, ಯೋಗಿ ಅಂತ ಕರಿತೀರಿ. ಆದರೆ ನೀವು ಕರೆಸ್ಕೊಂಡಾಗ ನಾವು ಇರುವುದಿಲ್ಲ. ಸುಮ್ಮ ಬರೇ ಭೋಗ, ಬರೇ ಆಡಂಬರ. ಏನು ನೋಡಬೇಕು? ಇದು ಮೊಬೈಲ್ 2 ಲಕ್ಷ ರೂಪಾಯಿ ಕೊಡ್ತೀವಪ್ಪ, ತಗೋರಿ, ನಮ್ಮ ಅಬ್ರು ಹೋತಂದ್ರೆ ಅವು ಇದಲ್ರಿ ಇದು. ನಾನು ಅಂದೆ, ಯಪ್ಪ ನಮ್ಮ ತಾಯಿ ತಂದೆ ಮೊಬೈಲ್ ಕೊಟ್ಟಾರ, ಅದರ ಕಿಮ್ಮತ್ತು ಜಗತ್ತಿನೊಳಗೆ ಯಾವನಿಗೆ ಹಾಕೋಕ್ಕಾಗಲ್ಲ. ಇದೇನದ? ಇದು ತಲೆ, ಇದು ಅಮ್ಮ ಅಪ್ಪ ಕೊಟ್ಟಿದ್ದು ತಲೆ, ಇದು ಮೊಬೈಲ ಮೆಮ್ರಿ. ಇದಕ್ಕೆ ಎಷ್ಟು ಜಿ ಬಿ ಅದಾವ್ರಿ? ಅಳತಿನೇ ಇಲ್ಲ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ಉಪನಿಷತ್ತ ಎಲ್ಲ ಇದರೊಳಗೆ ಡೌನ್ಲೋಡ್ ಅದ. ಇದರೊಳಗಿಂದ ಹೊರಗೆ ವ್ಯಕ್ತ ಮಾಡ್ಯಾನ ವ್ಯಾಸ ಭಗವಾನ್, ಪರಾಶರ ಋಷಿ ಮಗ. ತಾಯಿ ತಂದಿಗಳೇ, ಇಂಥ ಅಮೂಲ್ಯ ಜೀವನದ ಏನು ಅರ್ಥ ಇದೆ ಅಂತಕ್ಕಂಥದ್ದು ಮಾಡ್ಕೊಂಡಿಲ್ಲ. ಬರೇ ಕ್ಲೇಶ, ದ್ವೇಷ, ಬಾಯಿಗೆ ಬಂದಂಗೆ ಸಿಕ್ಕುದು, ಅದರದು ಸಿಕ್ಕಂಗೆ ತಿನ್ನೋದು, ಸಿಕ್ಕಲ್ಲಿ ಬೆಳೆದು ಸಿಕ್ಕಂಗೆ ಹೋಗ್ಬಿಡೋದು. ಜೀವನ ಅನ್ನೋದಿಲ್ಲ. ಏನು ಹೇಳಕತ್ತಿದ್ದೆಪ್ಪ? ಹಳ್ಳಿಯ ಸಂಸ್ಕೃತಿ. ಮಗು ಅಲ್ಲಿ ತನಕ ಮಲಗ್ತಿತ್ತು. ಆ ಅಮ್ಮ ಯಾಕೆ ಹಂಗೆ ಮನಗಿದ್ದ ಅಂತಂದ್ರೆ, ಆಕೆ ಏನು ತಿಂತಿತ್ತಿಲ್ಲ. ನವಣಿ ಬಾನ ಯಾರೇ ನೋಡಿರಿ ಏನಿಗೆ? ನವಣಿಯನ್ನ ಆವಾಗ ಶೇಂಗಾದೊಳಗೆ ಅದು ಇರ್ತಿದ್ದು, ಹಿಂಗೆ ವಂಕತೆ ನೀವ್ರಿ. ಅವು ನಮ್ಮ ಅಜ್ಜಿಗಳೆಲ್ಲ ತಂದು ಒಳ್ಳಾಗ ಹದ ಮಾಡಿ ಕೊಡ್ತಿದ್ರು. ಹೆರಿಗೆಯಾದ ಹೆಣ್ಮಕ್ಕಳಿಗೆ ನವಣೆ ಅನ್ನ ಚೆನ್ನಾಗಿ ಕುದಿಸಿ, ಅದರಾಗ ಒಂದಿಷ್ಟು ಚಲೋ ಬೆಲ್ಲ, ಒಂದಿಷ್ಟು ಆಕಳ ಹೆರ್ತಿದ್ದು ತುಪ್ಪ ಹಾಕಿ ಕೊಟ್ರೆ ಏನು ಹಾಲು ಸುರಿತಿದ್ದು ನೆಲಕ್ಕೆ, ಸಾಗರದಂಗೆ ಸುರಿತಿದ್ದು ನೆಲಕ್ಕೆ. ಈಗೇನದ ನಿಮ್ಮ ಹಣಿ ಬರ? ಇಂಜೆಕ್ಷನ್ ಒಮ್ಮೆ ಚಾಲು ಆಯ್ತಂದ್ರೆ ನೀವು ಸಾಯತನ ಚುಚ್ಚುದೆ. ಏನು ನಾನಾರ ಇಲ್ಲಿ ತನಕ ಚುಚ್ಕೊಂಡಿಲ್ಲ ಬಿಡ್ರಿ. ಹಂಗೆ ಅದಕ್ಕೆ ನಿಯಂತ್ರಣ ಮಾಡಿದೆವು. ಪುಣ್ಯ ಅನ್ನೋದು ಆಶೀರ್ವಾದದ. ಮತ್ತು ನೀವು ಗಳಿಸಿದ್ದೆಲ್ಲ ಒಮ್ಮೆ ಹೋತಾವ ದವಾಖಾನೆಗೆ. ನಿಮ್ಮ ಎಷ್ಟು ಹೋಯ್ತು? 10 ಲಕ್ಷ ಹೋದವಪ್ಪ. ವಿಜಯಪುರ BLD ಒಳಗಿಂದ ಮೂತಿ ಕೀಸ್ಕೊತ ಬರ್ತಿದ್ರಿ, ಮತ್ತೇನದ ಹಾಗೆ ಹೋಯ್ತು. ಎಲ್ಲಿ ಏನು ಹೇಳಕತ್ತಿದ್ದು? ವಿಷಯ ಏನಿತ್ತು? ವಿಷಯ ಏನಿತ್ತು? ತಾಯಿ ತಂದೆ ಮನೆಯೊಳಗೆ ಚಲೋ ಇರಬೇಕು. ಮಕ್ಕಳ ಮುಂದೆ ಎಂದೂ ಕೆಟ್ಟದ್ದು ಮಾತಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಅವ್ರ ಮುಂದೆ ಸುಳ್ಳು ಹೇಳಬಾರ್ದು, ಅವ್ರ ಮುಂದೆ ಕಳ್ತನ ಮಾಡಬಾರ್ದು, ಅವ್ರ ಮುಂದೆ ಶರೆ ಕುಡಿಬಾರ್ದು, ಅವ್ರ ಮುಂದೆ ಯಾರಾದರೆ ನಿಂದ ಮಾತಾಡಬಾರ್ದು. ನೀವು ಏನು ಮಾಡ್ತೀರಿ ಅವರು ಅದನ್ನೇ ಕಲಿತಾರ. ನಿಮ್ಮ ಮಕ್ಕಳ ಭವಿಷ್ಯ ನೀವೇ ಹಾಳು ಮಾಡ್ದಂಗಾಗ್ತದ. ಯಾಕೆ ಹೇಳಕತ್ತೀನಿ? ಅಮೋಘ ಸಿದ್ಧನು ಹುಟ್ಟ್ಯಾನ, ತಾಯಿ ಮಡಿಲೊಳಗದಾನ, ತೊಟ್ಟಿಲದೊಳಗೆ ಲಾಲಿ ಹಾಡಕತ್ಯಾಳ. ಎಂಥ ಹಾಡಪ್ಪ! ಈಗ ಮಕ್ಕಳು ಮೊಬೈಲ್ ಹಚ್ಚಲಿಲ್ಲ ಅಂದ್ರೆ ಮನಗಲ್ಲ. ನಿಮ್ಮ ಊರಾಗ ಅಲ್ಲಿ ಅವ, ನಮ್ಮೂರಂತ ಹೇಳ್ತಿದ್ನ, ಹಾಗೆ ನಿಮ್ಮಲ್ಲಿ ಇರಲಿಲ್ಲ. ಏನು
ಲಾಲಿ ಹಾಡುತ್ತಾ ಇದ್ಲು. ಹುಣಿವೆಯ ಚಂದ್ರನಂತೆ, ಪೊಡವಣ ದಿಕ್ಕಿನಲ್ಲಿ ಮೂಡಿದ ಭಾಸ್ಕರನಂತೆ, ರವಿಯಂತೆ, ಪ್ರಭಾಕರನಂತೆ, ಆ ಸೂರ್ಯ ನಾರಾಯಣನಂತೆ. ಅವನಿಗೆ ಇವೆಲ್ಲ ಹೆಸರ. ಉದಯಿಸಿದ ಹಾಗೆ ತೊಟ್ಟಲದೊಳಗೆ ಬೆಳಕ ಚೆಲ್ಲಿತ್ತು. ಅಮೋಘ ಸಿದ್ಧನ ತಪಸ್ಸಿನ 7 ಯುಗದ ತಪಸ್ಸಿನ ಬಲದಿಂದ ಬೆಳಕು ಚೆಲ್ಲಿತ್ತು. ಆ ಮಗನ ಲಾಲಿ ಹಾಡ್ತಾ ಅವನ ಬಾಲ ಲೀಲೆಗಳನ್ನು ನೋಡ್ತಾ, ತಿಂಗಳ ಮಗ ವರ್ಷದಂಗೆ ಬೆಳೆಯಾಕತ್ತ, ವರ್ಷದ ಮಗ 10 ವರ್ಷದಂಗೆ ಬೆಳೆಯಾಕ ತಟ್ರಭಸವಾಗಿ. ಮಕ್ಕಳ ಬೆಳವಣಿಗೆ ಒಳಗೆ 3 ಪ್ರಕಾರ ಅದ ರೀ. ಒಂದು ಅವಿಷ್ಯಕ್ಕಿಂತಲೂ ಮುಂಚಿತ ಇದೆ, ಒಂದು ಬೆಳವಣಿಗೆ ಅವಿಷ್ಯದ ಜೊತೆಯಲ್ಲಿ ಬೆಳೀತದೆ, ಒಂದು ಅವಿಷ್ಯದಕ್ಕಿಂತಲೂ ಹಿನ್ನೆಲೆ ಇರ್ತದೆ. ನಿಮಗೆ ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ, ಈ ಹುಡುಗದ ನೋಡ್ರಿ ಮುಟ್ಟಿಯ ಇಷ್ಟು ಸಣ್ಣದೈತಿಲ್ಲ, ಏನ್ರಿ ಇಷ್ಟು ಹುಷಾರದಾನ, ದೊಡ್ಡವ್ರಂಗೆ ಮುಂದಿಂದೆಲ್ಲ ಹೇಳ್ತಾನ್ರಿ ಅಂತಿರಲ್ಲ. ಒಬ್ಬ ಮಗ ಹೋದ ವರ್ಷಕ್ಕಿಂತಲೂ ಈ ವರ್ಷ ಜರ ಚಲೋ ಲೆಕ್ಕಿಗೆ ಬಂದಾನತ್ತ. ಮತ್ತೊಬ್ಬನಿಗೇನ ಅದರ ಹೆಣ ಎತ್ತಲಿ, ಮಿಶಿ ಬಂದು ಬಾಯಾಗಿ ಬೀಳಕೊತ್ತು ನನ್ನ ಹಾಟೆನ ಮಗ, ಅವನೇನು ಲೆಕ್ಕದ ಬರಲಿಲ್ಲ. ಈ ಏನು ಪುರಾಣದಾಗ ಇಲ್ಲವ ನೀವು ಅನ್ನೋದು ಕೇಳಿ ಮಾತಾಡ್ತೀನಿ ನಾ, ಕೆಣಿಮೆಯಾಗಿ ಬಿದ್ದದ್ದು. ಬೇಗಳು ನಿಮಗೆ ಯಾರು ಕಲಿಸಿಲ್ಲ, ಖರೆ ಹುಟ್ಟುತ್ತಲೇ ಬರ್ತಾ. ಇದು ಕಲಿಸ್ಬೇಕಾಗ್ತದೆ. 5-6 ದಿವಸ ಆಯ್ತು ನಾನು ಅಮೃತ ಅನ್ನಲ್ಕತ್ತೀನಿ. ಎಷ್ಟು ಜನ ಅಂತೀರೋ ಏನು ಗೊತ್ತಿಲ್ಲ, ಆದ್ರೆ ಉಳ್ಕಿದ್ದೆಲ್ಲ ಬರ್ತದೆ. ನಿನ್ನ ಹೆಣ ಎತ್ತಲಿ, ಮರಗಂದೊಡೆ ಕೂಡಲಿ, ನಿನ್ನ ಕರಿನಾಗರ ಹಾವು ಹಡಿಲಿ, ನಿನ್ನ ವಂಶ, ನಿನ್ನ ಮನೆ ದೇಗಲಾಲಿ, ಇವ್ಯಾರು ಕಲಿಸ್ಯಾರ ಹೇಳ್ರಿ? ಇಲ್ಲ ಮುತ್ಯ, ಜ್ಞಾನ ಇಲ್ಲ, ಸತ್ಸಂಗ ಇಲ್ಲ, ಬರೋದಿಲ್ಲ. ಇನ್ಯಾವಾಗ ಅವ್ರು ಕೇಳ್ತಾರೆ, ಯಾವಾಗ ಆಗೋದಿಲ್ಲ? ಬಾಲ್ಯದಲ್ಲಿ ಆಟಪಾಠದಲ್ಲೇ ಹೋಯಿತು, ಯೌವನದಲ್ಲಿ ರತಿ ಸುಖಕ್ಕಾಗಿ, ಹೆಣ್ಣು ಗಂಡಿನ ಸಾಮರಸ್ಯಕ್ಕಾಗಿ 25 ವರ್ಷಗಳು ಅದು. ಆ ಬಳಿಕ ಹಂಗೆ ಹಿಂಗೆ ಮಾಡಿದ ಮಕ್ಕಳು ಹುಟ್ಟಿದ ಬಳಿಕ ಅವ್ರ ಶಿಕ್ಷಣ ಮದುವೆ ಮಾಡಿ ಏನಾರೇ ಕಡೆಯಕ್ಕಾಗಬೇಕು ಅನ್ನೋದಾಗ ಅವಕ್ಕೆ ಮೊಮ್ಮಕ್ಕಳು ಹುಟ್ಟುದು ಅಂತಂದ್ರೆ ಇವಕ್ಕೆ ತೊಗೊಳಕ್ಕಿರ್ತಾರೆ. ಅದ್ರಾಗ 25 ವರ್ಷ ಆಯ್ತು. ಇಷ್ಟೆಲ್ಲ ಕೆಲಸ ಮುಗಿದ ಬಳಿಕ ಇವಂದು ಮುಗಿದಿರ್ತದೆ ಕತಿ 75ಕ್ಕೆ. ಅವಾಗ ಅವ್ರಂತಾರೆ, ಇದು ಯಾವಾಗ ಜಾಗ ಖಾಲಿ ಮಾಡಿತ್ತು ಮನೆಯಾಗಿಂದು. ಮುದುಕಿಗೆ ಮುದುಕ್ ಸೇರಲ್ಲ, ಮುದುಕಿಗೆ ಮುದುಕ್ ಸೇರಲ್ಲ. ಹೀಗೆಲ್ಲ ಈ ಊರಾಗೊಬ್ಬರು ಭಾಳ ಚಲೋ ಅಂತ ಹೇಳಿದೆ, ನಮ್ಮ ಮಗ ಶಿವಲಿಂಗಪ್ಪ. ಇಬ್ಬರು ಕೂಡೇ ಪುರಾಣಕ್ಕೆ ಬರ್ತಾರೆ ಮುತ್ಯ. ಭಾಳ ಪ್ರೀತಿ ಹೆಂಡತಿ ಮೇಲೆ, ಅದು ಭಾಳ ಜನ್ಮ ಸಂಬಂಧ ಇತ್ತಂದ್ರೆ ಆಗ್ತಿರ್ತದೆ. ಇರಲಿ, ಹೇಳೋ ತಾತ್ಪರ್ಯ ಏನಂತಂದ್ರೆ, ಜೀವನ ಭಾಳ ಚಲೋದೇವ, ಆದ್ರೆ ಕಲಿಬೇಕಾಗ್ತದೆ ಹ್ಯಾಂಗೆ ಮಾಡಬೇಕು ಅನ್ನೋದನ್ನು. ನಾವು ಬರೀ ಉಡುವುದಕ್ಕೆ ಕಲ್ತೇವು, ತಿನ್ನೋದಕ್ಕೆ ಕಲ್ತೇವು, ಗಳಿಸೋದಕ್ಕೆ ಕಲ್ತೇವು, ಕೂಡಿ ಹಾಕೋದಕ್ಕೆ ಕಲ್ತೇವು, ಜಿದ್ದು ಮಾಡಿದೆವು, ಎಲ್ಲ ಮಾಡಿದೆವು. ಆದರೆ ನಾವು ಹ್ಯಾಂಗಿರಬೇಕನ್ನೋದು ಕಲೀಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬ ಆನಂದಲಿಂಗೇಶ್ವರ ಅಂತ ಒಂದು ವಚನ ಬರೀತಾನೆ, ಆರಾರೋ ಬಂದರು ಆರಾರೋ ಹೋದರು. ನೋಡ್ರಿ ಹೆಂಗೆ ಹೇಳ್ತಾನೆ ನಾವು, ಆರಾರೋ ಬಂದರು ಆರಾರೋ ಹೋದರು. ನಮ್ಮಂಥವ್ರು ಬಂದರು, ಸಾಧುರು ಬಂದರು, ಸತ್ಪುರುಷರು ಬಂದರು, ಯೋಗಿಗಳು ಬಂದರು, ತ್ಯಾಗಿಗಳು ಬಂದರು, ಋಷಿಗಳು ಬಂದರು, ಮುನಿಗಳು ಬಂದರು, ಅವರು ಆರೂಢರು ಬಂದರು, ಅವಧೂತರು ಬಂದರು, ಆಚಾರ್ಯ ಬಂದರು, ಎಲ್ಲ ಬಂದರು. ಅವ್ರ ಜೊತೆ ರಾಜ ಮಹಾರಾಜರು ಬಂದರು, ವಿಜ್ಞಾನಿ ಬಂದ, ಶಿಕ್ಷಕ ಬಂದ, ಒಕ್ಕಲಿಗೆ ಬಂದ, ಎಲ್ಲರೂ ಬಂದರು. ಆದರೆ ಬಂದರು ಹೋದರು ಹೋದರು ಆದರೆ ತಿಳಿದವರು ಹೋದರು, ತಿಳಿಯಲಾರದವರು ಹೋದರು. 6 ಸಾಲ ಇವು. ಎಷ್ಟಾದವಪ್ಪ ಈಗ? 4 ಆದವು. ಯಾರ್ಯಾರು ಬಂದರು, ಯಾರ್ಯಾರು ಹೋದರು 2, ತಿಳಿದವರು ಹೋದರು, ತಿಳಿಲಾರದವರು ಹೋದರು 4. ಇನ್ನವರ ಥರ ತಿಳಿದವರ ಬದುಕು ಸ್ವಾರ್ಥಕವಾಯಿತು, ಮುಗುಳು ಕೂಡದ ಎಲ್ಲ ಲಿಂಗನಂಥವರು. ತಿಳಿಯಲಾರದವರ ಬದುಕು ನಿರರ್ಥಕವಾಯಿತೋ, ಆನಂದಲಿಂಗೇಶ್ವರ ಅಂತ ವಚನ ಬರೀತಾನ. ಮೋಘಸಿದ್ಧ ಬೆಳೀತಾ ಹೊರಟ. ತಾಯಿ ಪಾರ್ವತಿ ಹೋಗಾಗ ಬೆನ್ನು ನೋಡುತ್ತಿದ್ಲು, ಬರಾಗ ಮುಖ ನೋಡುತ್ತಿದ್ಲು. ತುಂಬಿದಾಗಲ್ಲ ಹೊಳೆಯುವ ತೊಟೆಗಳು, ದಾಳಿಂಬೆಯಂಥ ಹಲ್ಲುಗಳು, ಕಾಮನ ಬಿಲ್ಲಿನಂಥ ಹುಬ್ಬು,
ಸೂರ್ಯ ಚಂದ್ರಾದಿಗಳು ಹೊಳಿತಕ್ಕಂಥ ಕಣ್ಗುಡ್ಡೆಗಳು, ಪ್ರಕಾಶ ಬೀರುವ ದೇಹ ನೋಡಿ ಆನಂದ ಪಡ್ತಾ ಇದ್ಲು. ಮಗು 14-15ನೇ ವರ್ಷದಲ್ಲಿ ಪಾದಾರ್ಪಣೆ ಇಡ್ತಿದ್ದ. ತಾಯಿ ಮಗನನ್ನು ತಡಿ ಮೇಲೆ ಕತ್ಕೊಂಡು ತಲೆ ಮೇಲೆ ಕೈ ಆಡಿಸಿ ಲಟ 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 ಮುದ್ದಿಟ್ಟಳು. ಮಕ್ಕಳ ತುಟಿಯೊಳಗೆ ಅಮೃತ ಇರ್ತದಂತಿಲ್ಲ, ಅದರ ಅಮೃತ ಅಂತ ಕರೀತಾರೆ. ಕೃಷ್ಣನ ಹೆಂಡತಿ ಅದ ತುಟಿ ಇಟ್ಟೆ ಅವನಿಗೆ ಸೋಪಾನ ಮಾಡಿದ್ಲು. ಹೆಂಡತಿ ಗಂಡಗೆ ದೊಡ್ಡವ ಮಾಡಿದ್ಲಂತ ಬರ್ತದೆ. ಎಲ್ಲಿ ಏನು ಹೇಳಕತ್ತಿದ್ನಪ್ಪ? ತಲೆ ಮೇಲೆ ಕೈ ಆಡಿಸಿ ವಾತ್ಸಲ್ಯದ ತಾಯಿ ವಾತ್ಸಲ್ಯ ಜಗತ್ತಿನೊಳಗೆ ಯಾರಿಗೂ ಬರುವುದಿಲ್ಲ, ಎಂಥವರಿಗೂ ಬರುವುದಿಲ್ಲ, ಆಕೆನ ವ್ಯತಿರಿಕ್ತವಾಗಿ. ಹಾಗಾಗಿ ಮಗನಿಗೆ ಸಹಜ ಕೇಳ್ತಾ ಇದ್ದಾಳೆ, ಅಪ್ಪ ಅಮೋಘ ಸಿದ್ಧ ಅಮ್ಮ ಅಂದ. ಅಪ್ಪ ನಿನಗೆ ಜಗತ್ತಿನೊಳಗೆ ಯಾರು ಪ್ರಿಯರು ಅಂತ ಕೇಳಿದ್ಲು. ಅಮೋಘ ಸಿದ್ಧ ಹೇಳ್ತಾನೆ, ಸಣ್ಣ ಮಗು, ಅಮ್ಮ ನನಗೆ ನೀವು ಇಬ್ಬರೂ ಪ್ರಿಯರು. ಮಾತೃದೇವೋ ಭವ ಪಿತೃದೇವೋ ಭವ. ಜನ್ಮ ನೀಡಿದ ಜನನಿ, ಜನ್ಮದಾತ ತಂದೆ, ನಿಮ್ಮಿಬ್ಬರು ಬಿಟ್ಟು ಮತ್ಯಾರು ನನಗೆ ಹೆಚ್ಚಿನವರಿಲ್ಲ. ಅಂದ ಬಳಿಕ ಪಾರ್ವತಿಗೊಂದು ಸ್ವಲ್ಪ ಮನಸ್ಸಿನಾಗ ಚಂಚಲ ಆಗಿತ್ತಂತ. ಅಲ್ಲ, ಲಿಂಗೋದ್ಭವನಾದ ಮೇಲೆ ಎದೆ ಉಣಿಸಿ ತಿಕ್ಕಿ ತೀಡಿ ಒತ್ತಿ ಒರೆಸಿ ನೀರೆಲ್ಲ ಸುರಿದು ಲಾಲಿ ಹಾಡಿ ಬೆಳೆಸಿದ ಬಳಿಕ ಅಪ್ಪನಕ್ಕಿಂತಲೂ ನನಗೆ ಹೆಚ್ಚಿಗೆ ಅಲ್ಲಿಲ್ಲಲ್ಲ. ಹಿಂಗೆ ಸಾಮಾನ್ಯ ನಿಮ್ಮ ಮನ್ಯಾಗೂ ನಡೀತಿರ್ತದೆ. ಒಬ್ಬ ಹುಡುಗ ಶಾಲಿಗೆ ಹೋಗಿದ್ದಂತೆ, ಬರತನಕ್ಕಿಬ್ಬರು ಮನ್ಯಾಗ ತಾಯಿ ತಂದಿ, ಮಗ ನನ್ನ ಮೇಲೆ ಪ್ರೀತಿ ಅದಾನ ನಿಮ್ಮ ಮೇಲೆ ಪ್ರೀತಿ ಅದಾನಂತ ಒಬ್ರಿಗೊಬ್ರು ವಾದ ನಡೆದಿತ್ತಂತ. ಅದಕ್ಕೆ ಪತಿ ಹೇಳ್ತಾನೆ ಗಂಡ, ನೋಡೋ ಹಾಗೆಲ್ಲ ಇಬ್ಬರು ವಾದ ಮಾಡೋದು ಸರಿಯಲ್ಲ, ಸ್ಕೂಲ್ಗೆ ಹೋಗಿದ್ದಾನೆ, ಬರ್ತಾ ಇದ್ದಾನ, ನಾವಿಬ್ಬರು ಅವನಿಗೆ ಕಾಣಲಾರ್ದಂಗೆ ಮರಿ ನಿಟ್ಕೊಳ್ಳೋಣ. ಅವ ಬಂದ ಕೂಡಲೇ ಅವನ ತಲೆಯಾಗ ಒಂದು ಕಲ್ಲು ಒಗಿಯವನ ಹಳ್ಳ. ಯವ್ವ ಅಂದ, ನಿನ್ನ ಮೇಲೆ ಪ್ರೀತಿಯನ್ನು ತಿಳ್ಕೊಳ್ಳೋದು. ಇನ್ನು ಯಪ್ಪ ಅಂದ ಅಂತಂದ್ರೆ ನನ್ನ ಮೇಲೆ ಅಂತ ತಿಳ್ಕೊತೀನಿ, ಸಮಾಧಾನ ಮಾಡ್ಕೊಳ್ಳೋದು. ಆಯಿತು ಅಂದ್ಲು. ಅಷ್ಟೊತ್ತಿನೊಳಗೆ ಬಂದೇ ಬಿಟ್ಟವ. ಇಬ್ಬರು ಅಡಿ ಕೂತ್ಕೊಂಡ್ರು. ಅಪ್ಪ ಮಗ ಪಠ್ಯಪುಸ್ತಕ ಹೆಗಲು ಹಾಕೊಂಡು ಮನೆಯೊಳಗೆ ಹೋಗ್ತಿದ್ದ, ತಲೆಯಾಗ ಠಂಗಂತ ಒಂದು ಹಳ್ಳೋಗದ. ಅವ ಏನಂದು ಗೊತ್ತೇನ್ರಿ, ಅಮ್ಮ ನೋಲಿಲ್ಲ ಅಪ್ಪ ನೋಲಿಲ್ಲ, ಯಾವ ಸುಳಿ ಮಗ ಕಲ್ಲು ಹೋಗದ ಒಂದತ್ತವ. ಏನು ಮಾಡೋದು? ಎಂಥವು ಭಾಳ ಹೇಳ್ತೀನಿ ಅವನ. ಆದ್ರೆ ಇದು ಮ್ಯಾಲ ಐತಿ, ಒಳಗಿಂದಲ್ಲ, ಒಳಗೆ ಹಸನಾಗಬೇಕು. ಗಡಿಗೆ ಒಳಗೆ ಹಸನಾಗಬೇಕು ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ಒಳಗೆ ಹಸನಿಲ್ಲ, ಮ್ಯಾಲ ಭಾಳ ಮಿಸ್ಸಿತ್ತು ಅಂತಂದರೆ ಆ ಗಡಿಗೆಗೆ ಯಾರು ಮುಟ್ಟುವುದಿಲ್ಲ. ಎಡಿಯ ಮಾಡಮ್ಮ, ಅನುಭವದ ಅಡುಗೆಯ ಮಾಡಿ ಎಡಿಯ ಮಾಡಮ್ಮ, ದೇವರಿಗೆ ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ, ದೇವರಿಗೆ ಎಡಿಯ ಮಾಡಿ ಗಂಡನಿ ಗುಣಿಸಮ್ಮ. ಗಡಿಗೆ ತೊಳೆದು ಅಡುಗೆ ಮಾಡಮ್ಮ, ತನು ಗಡಿಗೆ ತೊಳೆದು ಅಡುಗೆ ಮಾಡಮ್ಮ, ಗಡಿಗೆ ತೊಳೆದು ಅಡುಗೆ ಮಾಡಮ್ಮ. ಕರ್ಮ ಎಂಬ ಜೋಳ ಬೀಸಮ್ಮ, ಕರ್ಮ
ಎಂಬ ಜೋಳ ಬೀಸಮ್ಮ ನೀ ಧರ್ಮದ ಜಲಗಿಲೆ ಹಿಟ್ಟ ಸೋಸಮ್ಮ ನಿರ್ಮಲಾತ್ಮದ ನೀರ ಹಾಕಮ್ಮ ನಿರ್ಮಲಾತ್ಮದ ನೀರ ಹಾಕಮ್ಮ ನೇಮದಿಂದಲೇ ಕಣಕನಾದಮ್ಮ ನೇಮದಿಂದಲೇ ಕಣಕನಾದಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ತನು ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಗುರುಲಿಂಗ ಜಂಗಮರು ಮೂವರಮ್ಮ ಗುರುಲಿಂಗ ಜಂಗಮರು ಮೂವರಮ್ಮ ಪರಸಾಕ್ಷಿ ಒಲಿ ಗುಂಡ ಹೂಡಮ್ಮ ಗುರುಲಿಂಗ ಜಂಗಮರು ಮೂವರಮ್ಮ ಪರಸಾಕ್ಷಿ ಒಲಿ ಗುಂಡ ಹೂಡಮ್ಮ ಪರಿಪರ್ಯಾಷ್ಟದ ಕಷ್ಟ ಸುಡುವಮ್ಮ ಪರಿಪರ್ಯಾಷ್ಟದ ಕಷ್ಟ ಸುಡುವಮ್ಮ ಹರಿದಾಡುವ ಮನಸ ಇಟ್ಟು ಕೂಡಮ್ಮ ಹರಿದಾಡುವ ಮನಸ ಇಟ್ಟು ಕೂಡಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ತನು ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಸಂಚಿತ ಕರ್ಮದ ಹಂಚ ನಿಂದಮ್ಮ ಸಂಚಿತ ಕರ್ಮದ ಹಂಚ ನಿಂದಮ್ಮ ಮುಂಚಿತವೆದ್ದು ಸ್ವಚ್ಛಾಗಿ ತೊಳೆಯಮ್ಮ ಹಂಚಿಕೆಯಿಂದ ಅಡುಗೆಯ ಮಾಡಿ ಗಂಡನ ಗುಣಿಸಮ್ಮ ಹಂಚಿಕೆಯಿಂದ ಅಡುಗೆಯ ಮಾಡಿ ಗಂಡನಿಗುಣಿಸಮ್ಮ ಶ್ರೇಷ್ಠ ಗುರು ಸಿದ್ಧಲಿಂಗ ಒಲಿಸಿ ಮುಕ್ತಿ ಪಡೆಯಮ್ಮ ಶ್ರೇಷ್ಠ ಗುರು ಸಿದ್ಧಲಿಂಗನಿಗೊಲಿಸಿ ಮುಕ್ತಿ ಪಡೆಯಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ನಾನು ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಅನುಭವದ ಅಡುಗೆಯ ಮಾಡಿ ಎಡೆಯ ಮಾಡಮ್ಮ ಅನುಭವದ ಅಡುಗೆಯ ಮಾಡಿ ಎಡೆಯ ಮಾಡಮ್ಮ ದೇವರಿಗೆ ಎಡೆಯ ಮಾಡಿ ಗಂಡನಿ ಗುಣಿಸಮ್ಮ ದೇವರಿಗೆ ಎಡೆಯ ಮಾಡಿ ಗುರುವಿಗೆ ಉಣಿಸಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಗಡಿಗೆ ತೊಳೆದು ಅಡುಗೆ ಮಾಡಮ್ ಗಡಿಗೆ ತೊಳೆದು ಅಡುಗೆ ಮಾಡಮ್ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ತುಂಬ ಧನ್ಯವಾದಗಳು ಗವಾಯಿಗಳು. ಚಪ್ಪಾಳಿ ಹೊಡ್ರಿ, ಸ್ವಲ್ಪ ಬಿ ಪಿ ಶುಗರ್ ಕಮ್ಮಿ ಆಗ್ತದೆ. ಹಾಡಿಗಾಗಿ ಅಲ್ಲ, ನಿಮ್ಮ ಶುಗರ್ಕ್ಕಾಗಿ. ಯಾಕೆ ರೊಟ್ಟಿ ಮಾಡೋದು ಬಿಟ್ಟಿರಿ ಈಗ?
ಬೆಲ್ಲುಣಿಗೆ ಒಂದು ಬಿಳಿ ಅರಿವಿ ಸುತ್ತಿ ತಿಕ್ಕಲ್ಗತ್ರಿ ಅದಕ್ಕೆ. ಅದು ಹದ ಆಗಲ್ಲ, ಪಚನ ಆಗಲ್ಲ. ಎಷ್ಟು ನಾದ್ತೀರಿ, ಎಷ್ಟು ಬಡಿತೀರಿ, ಎಷ್ಟು ಬಯಸ್ತೀರಿ ಅಡು ಚಲೋ ಆಗ್ತದೆ. ಗ್ಯಾಸ ಹೊಟ್ಟೆ ಗ್ಯಾಸ್ ತಯಾರು ಮಾಡುತ್ತದೆ. ಅಪಾನ ವಾಯು ಹೆಚ್ಚಿಗೆ ಮಾಡುತ್ತದೆ. 5 ವಾಯು ಇದ್ರಿ ಇದ್ರಾಗ, 5 ಗಾಳಿ. ಅವಿಲ್ಲಂದ್ರೆ ಸಂಡಸ್ನೂ ಆಗಲ್ಲ, ಲಘುವಿನೂ ಬರಲ್ಲ. ಅವು ಬೋರ್ವೆಲ್ ಮಿಷನ್ದು ಹೆಂಗೆ ಹವಾ ಬಿಟ್ಟು ಬೆಳಕು ತೆಳಗಿನ ಮಣ್ಣ ಮ್ಯಾಲೆ ತಂದು ಹೋಗಿತ್ತದ, ಹಂಗೆ ನಮ್ಮಲ್ಲಿ 5 ಗಾಳಿಯ ಒಳಗೆ. ಒಂದು ಗಾಳಿ ಪೈಪ್ ಏನ್ರ ಐತಂದ್ರೆ ಹೈರಾಣ. ಚಲೋ ಹಾಡು ಹಾಡಿದ್ರಲ್ಲ. ಗಡಿಗೆ ತೊಳೆದು ಅಡಿಗೆಯ ಮಾಡಮ್ಮ, ಅನುಭಾವದ ಅಡಿಗೆಯ ಮಾಡಿ ಶಿವಶರಣರಿಗೆ ಉಣಿಸಮ್ಮ ಅಂತೇಳಿ. ಒಂದು ಹಳಸು ಅಡಿಗೆ ಅದ, ಒಂದು ಹಳಸಲಾರ ಅಡಿಗೆ ಅದ. ಹೆಂಡತಿ ಕೂಡ ಒಂದು ಜಗಳ ತೆಗಿತಿತ್ತ, ಸಾಕಣ ತಮ್ಮರು ಕೂಡ ಬ್ಯಾರೆ ಆಗೋಣ ಅಂಥೇಳಿ. ಹೆಂಡತಿ ಬುದ್ಧಿವಾನಿದ್ಲು, ಕಕ್ಕಳ ಮೇಲೆಕ್ಕಿದ್ಲಕ್ಕಿ. ಸಿದ್ಧಲಿಂಗನ ಜ್ಞಾನ ಇತ್ತಕಿಗೆ. ಆಕೆ ಅಂದ್ಲು, ಬ್ಯಾರೆ ಆದ ಬಳಕೆ ಇವ ಚೆನ್ನಾಗಿ ಮಾಡ್ಕೊಂಡು ತಿಂತಾನ ಇಲ್ಲ, ಇವನು ಮೊದಲು ಪರೀಕ್ಷೆ ಮಾಡಬೇಕಂತ 3 ಸಂತಿ ಹೇಳಿದ್ಲಂತ್ರಿ. ಅಂಗಡಿಗೆ ಹೋಗಿ 3 ಸಂತಿ ತಗೊಂಡು ಬಾ, ತಂದು ಬೆಳಕು ಅಡುಗೆ ಮಾಡ್ತೀನಿ, ಆ ಬೆಳಕು ಬ್ಯಾರೆ ಆಗೋಣ ಅಂದಳತ್ತಕ್ಕೆ. ಏನು ತರಬೇಕು? ಹಳಸಲಾರ ಹಣ್ಣ, ಕಾಸಲಾರ ತುಪ್ಪ, ಬಂಗಾರ ಇಲ್ಲದೊಂದು ಶೃಂಗಾರ, ಜೋತ್ಯಾಡೋದಕ್ಕೊಂದು ಜೊಗ್ಗಾಡೋದು. ಅಂಗಡಿಗೆ ಬಂದ ಅವ, ಶಂಕರಪ್ಪಣ್ಣನ ಅಂಗಡಿಗೆ ಬಂದ. ಇದು ರೀ ಮಲಕರ, ಏನಪ್ಪ ನಿಮ್ಮ ಅಂಗಡಿಯಾಗ ಹಳಸಲಾರ ಹಣ್ಣು ಅದೇನ್ರಿ? ಮತ್ತು ಕಾಸ್ಲಾರ ತುಪ್ಪ ಬೇಕ್ರಿ. ಆ ಬಳಿಕ ಇನ್ನೊಂದು ಯಾವುದು, ಕುಟ್ಲಾರ ಅಕ್ಕಿ ಬೇಕು, ಕಾಸ್ಲಾರ ತುಪ್ಪ ಬೇಕು, ಮತ್ತು ಜೋತ್ಯಾಡೋದಕ್ಕೊಂದು ಜೊಗ್ಗಾಡೋದು. ಅವ್ರಿಗೆ ಹತ್ತಲಿಲ್ರಿ ಇದು. ನಮ್ಮ ಅಂಗಡಿಯೆಲ್ಲ ಹೊಲಸೆಲ್ಲದ, ಆದರೆ ಇವು ಎಲ್ಲ ನೀ ಬೀಳು, ನಮ್ಮ ಅಂಗಡಿಯಾಗ ಇಲ್ಲಪ್ಪ ಅಂಥೇಳಿ ಹೇಳಿದ್ರು. ಹೊರಟ ಮುಖ ಸಣ್ಣದ ಮಾಡಿ, ಸಣ್ಣದೊಂದೊಬ್ಬ ಪಾನ್ಪಟ್ಟಿ ಡಬ್ಬ ಇರ್ತಾವಲ್ಲ, ಎಲೆ ಅಂಗಡಿ, ಅಷ್ಟು ಬೇರೆ ಮನುಷ್ಯ ಅಂತ ಅಂಗಡಿ ಇಟ್ಕೊಂಡು ಕೂತಿದ್ದ. ಇವನು ಕರೆದು, ಯಾಕಪ್ಪ ದುಕಾನಕ್ಕೆ ಹೋಗ್ದು, ಏನು ಬರಿಗೈಲಿ ಬಂದಿಲ್ಲ, ಏನೂ ತರಲೇ ಇಲ್ಲ ಅಂತ ಕೇಳ್ತಾನೆ. ಏನ್ರಿ ನನ್ನ ಹೆಂಡ್ತಿ ಹಿಂಗೆ ಹೇಳಿದ್ಲು, ಹೋಗಿದ್ದೆ. ಅವ್ರಿಗೆ ಸಾಮಾನ್ಯವ್ರ ಅಂಗಡಿಯಾಗ ಇಲ್ಲ ಅಂತಂದ್ರು. ಅಂದ ಕೂಡಲೇ, ನಮ್ಮ ಅಂಗಡಿಯಾಗ ಅದಾವ, ಕೊಡ್ತೀನಿ ಬಾ ಅಂದರು. ಮರೇ, ನಮ್ಮ ಕಕ್ಕಳ ಮೇಲಿಗೆ ದೊಡ್ಡ ಅಂಗಡಿ ಅದು, ಇಲ್ಲ ಅಂದವರೇ ಇಲ್ಲ, ಅಂಗಡಿ ಒಳಗೆಲ್ಲ ಸಿಗ್ತೈತಿ, ಒಂದು ಟಪುರಿ ಇಟ್ಕೊಂಡಕ್ಕೆ ಕೊಡ್ತೀನಿ ಅಂತ. ಸುಂಬಾರಪ್ಪ ಅಂದ್ಕೂಡಲೇ ವಾದ. ಹಳಸಲಾರ ಹಣ್ಣು ಅಂದ್ಕೂಡಲೇ 1-2 ಹುಣಸಿನಕಾಯಿ ಬೋಟ್ ಕೊಟ್ಟ. ಕಾಸ್ಲಾರ ತುಪ್ಪ, ಒಂದಿಷ್ಟು ಜೇನು ಕೊಟ್ಟ. ಕುಟ್ಲಾರ ಅಕ್ಕಿ, ಏಲಕ್ಕಾಯಿ ಕೊಟ್ಟ. ಮತ್ತೇನು, ಜೋತ್ಯಾಡೋದಕ್ಕೊಂದು ಜೊಗ್ಗಾಡೋದು. ಅದೇನು ದೊಡ್ಡ ಮಾತ. 1-2 ರೂಪಾಯಿದು ಕೂದಲ ಬಾಚಿಕೊಳ್ಳೋದು ಹಣಗಿ ಅದು ಕೊಟ್ಟ. ತಗಂಡು ಮನೆಗೆ ಬಂದ, ಹೆಂಡತಿ ಕೈ ಕೊಟ್ಟ. ಆಕೆ ಸಂಶಯ ಬಂತು, ಯಾರ್ದಾರಿ ಕೇಳಿ ತಂದಿಯೋ ನೀ ಸ್ವಂತ ತಂದಿಯೋ ಅಂತ ಕೇಳಿದ್ಲು. ಏನು ಮಾಡ್ತಿ, ಶಂಕರಪ್ಪಣ್ಣನ ಅಂಗಡಿಗೆ ಹೋಗಿದ್ಯಾ, ಇವೆಲ್ಲ ಕೊಡು ಅಂದೆ, ನಮ್ಮ ಅಂಗಡಿಯಾಗ ಅವು ಇಲ್ಲ ಅಂತಂದ್ರು. ಹಿಂಗೆ ಹೋಗಾಗ ಒಬ್ಬ ಕಾರದೆ ಹೇಳ್ದ ಅಂತಂದು ಕೂಡಲೇ ಹೇಳಿದಳಂತ, ಇನ್ನೊಬ್ಬರದ್ದು ಕೇಳಿದ ಬಳಕ ನಿನಗೆ ಜೀವನ ಮಾಡೋಕ್ಕೆ ಬರ್ತಿತ್ತಂದ್ರೆ ನಿನಗೆ ಬ್ಯಾರೆ ಆಗಿ ನಿನ್ನ ಜೊತೆ ಸುರಿಕೊಳ್ಳೋದು ಏನದು ಬ್ಯಾಡ ಅಂದಳತ್ತಕ್ಕೆ. ಅರ್ಥ ಆಯ್ತಲ್ಲ? ಗಡಿಗೆ ತೊಳೆದು ಅಡಿಗೆ